Hi students, this is Chandrakant Arkeri, Assistant Professor, Department of Commerce, Government Postgraduate Women's College, Bailongal. Students, already you have finished types of retailing in fifth session, and this is the last session of Unit 1, that is Introduction to Retail Business. And in this session we are discussing internationalization and franchising and merits and demerits. So, meaning of internationalization will study, meaning of franchising and advantages and disadvantages will study in this session. ಏನಪ್ಪ ಇದು ರಿಟೇಲ್ ಇಂಟರ್ನ್ಯಾಷನಲೈಸೇಷನ್ ಅಂತಂದರೆ ರಿಟೇಲ್ ಇಂಟರ್ನ್ಯಾಷನಲೈಸೇಷನ್ ಈಸ್ ದ ಟ್ರಾನ್ಸ್ಫರ್ ಆಫ್ ರಿಟೇಲ್ ಆಪರೇಷನ್ಸ್ ಔಟ್ಸೈಡ್ ದಿ ಹೋಮ್ ಮಾರ್ಕೆಟ್. It involves the international transfer of retail concepts, management skills, technology, and even the buying functions. ಚಿಲ್ಲರೆಯ ಅಂತಾರಾಷ್ಟ್ರೀಯಕರಣವು ಚಿಲ್ಲರೆ ವ್ಯಾಪಾರದ ವರ್ಗಾವಣೆಯಾಗಿದೆ. ಇದು ಚಿಲ್ಲರೆ ಪರಿಕಲ್ಪನೆಗಳು, ನಿರ್ವಹಣಾ ಕೌಶಲ್ಯಗಳು, ತಂತ್ರಜ್ಞಾನ ಮತ್ತು ಸಿಬ್ಬಂದಿಯ ಕಾರ್ಯಗಳನ್ನು ಅಂತಾರಾಷ್ಟ್ರೀಯ ವರ್ಗಾವಣೆಯನ್ನು ಒಳಗೊಳ್ಳುತ್ತದೆ. ಸೊ ರಿಟೇಲ್ ಇಂಟರ್ನ್ಯಾಷನಲೈಸೇಷನ್ ಅಂತಂದರೆ ಯು ಆರ್ ಮೂವಿಂಗ್ ಟು ಅದರ್ ಕಂಟ್ರೀಸ್ ಇನ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆಗಿರ್ಬೋದು, ಟೆಕ್ನಾಲಜಿ ಬೇಸ್ಡ್ ಆಗಿರ್ಬೋದು, ಬಾಯಿಂಗ್ ಫಂಕ್ಷನ್ಸ್ ಆಗಿರ್ಬೋದು. ಸೊ ಯು ಆರ್ ಮೂವಿಂಗ್ ಟು ಅನದರ್ ಕಂಟ್ರಿ. ನಮ್ಮ ರಿಟೇಲ್ ಬಿಸ್ನೆಸ್ಸನ್ನು ನಾವು ಬೇರೆ ದೇಶದಲ್ಲಿನೂ ಮರ್ಜ್ ಮಾಡಿ ಅಥವಾ ಟೇಕ್ ಓವರ್ ಮಾಡಿಕೊಂಡು ಅಥವಾ ಟೆಕ್ನಾಲಜಿ ಶೇರ್ ಮಾಡಿ ಯು ಆರ್ ಟ್ರಾನ್ಸ್ಫರಿಂಗ್ ಅವರ್ ರಿಟೇಲ್ ಬಿಸ್ನೆಸ್ ಟು ಇಂಟರ್ನ್ಯಾಷನಲ್ ಲೆವೆಲ್. ಯು ಆರ್ ಡೂಯಿಂಗ್ ಇನ್ ಅ ಅದರ್ country. That is retail internationalization. Factors involved in international retailing operations. Retail internationalization is the expansion of a retailer's operation into a foreign market. ಇಲ್ಲಿ ಏನು ಮಾಡ್ತೀವಿ, ಆಪರೇಷನ್ಸ್. ನಾವು ಇಲ್ಲಿ ಲೆದರ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ರಿ. ಯು ಆರ್ ಡೂಯಿಂಗ್ ದ ಲೆದರ್ ಬಿಸ್ನೆಸ್. ಸೊ ದಟ್ಸ್ ಸೇಮ್ ಬಿಸ್ನೆಸ್, ದಟ್ ಸೇಮ್ ಆಪರೇಷನ್ಸ್ ಯು ಆರ್ ಡೂಯಿಂಗ್ ಇನ್ ವಿಯೆಟ್ನಾಂ, ಮಲೇಷಿಯಾ, ಶ್ರೀಲಂಕಾ. ಸೊ ಸಮ್ ಅದರ್ ಕಂಟ್ರಿಯಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಅದು ಆಪರೇಷನ್ಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ಸ್, ಪರಿಕಲ್ಪನೆಗಳು. ರಿಟೇಲ್ ಕಾನ್ಸೆಪ್ಟ್ ಲೇ ಎಂಫಸಿಸ್ ಆನ್ ಇನೋವೇಷನ್ ಇನ್ ದ ಇಂಡಸ್ಟ್ರಿ. ದ ಸೆಲ್ಫ್ ಸರ್ವಿಸ್ ಕಾನ್ಸೆಪ್ಟ್ ಫಸ್ಟ್ ಎಮರ್ಜ್ಡ್ ಇನ್ ಕ್ಯಾಲಿಫೋರ್ನಿಯಾ ಇನ್ 1912. ಸೊ ಇಲ್ಲೇನು ಮಾಡ್ತೀವಿ, ನಮ್ಮ ಪರಿಕಲ್ಪನೆಗಳನ್ನು ಅಥವಾ ನಮ್ಮ ಯೋಚನೆಗಳನ್ನು ನಾವು ಇನ್ನೊಂದು ದೇಶದಲ್ಲಿನೂ ಇಂಪ್ಲಿಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ KFC ನೀವು ನೋಡಿರ್ಬೋದು, ಬಾಯ್ಲ್ಡ್ ಚಿಕನ್ಸ್, ಮ್ಯಾಕ್ಡೊನಾಲ್ಡ್ ಪಿಜ್ಜಾಸ್. So they established in somewhere country in USA and also they come into that retail business, come into nearby your home also. So they are expanding their business to other countries also. ಸೊ ಸೆಲ್ಫ್ ಸರ್ವಿಸ್ ಕಾನ್ಸೆಪ್ಟ್ ಫಸ್ಟ್ ಎಮರ್ಜ್ಡ್ ಇನ್. ಫಸ್ಟ್ ಸೆಲ್ಫ್ ಸರ್ವಿಸ್. ನೀವು ಒಂದು ಹೋಟೆಲ್ನಲ್ಲಿ ಹೋದ್ರೆ ಅಂತಂದರೆ ನೀವೇ ಹೋಗಿ ಅವ್ರು ಕೊಟ್ಟಂಥ ಫುಡ್ಡನ್ನು ತೊಗೊಂಬಂದು ಒಂದು ಕಡೆ ನಿಂತು ತಿಂದು ಬರೋದು. ಸೊ ಇಂಥ ಹೊಸ ಹೊಸ ಕಾನ್ಸೆಪ್ಟ್ ನಿಮ್ಮಲ್ಲಿ ಏನಾದರೂ ಬಂದು ಅಂತಂದ್ರೆ, ಈ KFC ಕಾನ್ಸೆಪ್ಟ್, ಬಾಯ್ಲರ್, ಅದೇನೋ ಬಾಯ್ಲರ್ ಚಿಕನ್ಸ್ ಅಂತ ಹೇಳ್ತೀವಿ ನಾವು. ಆಮೇಲೆ ಪಿಜ್ಜಾ, ಇದು ನಮ್ಮ ದೇಶದಲ್ಲಿ ಎಲ್ಲಿ ಇದ್ದಿದ್ದಿಲ್ಲ. ಸೊ ದಟ್ ಇಸ್ ಅ ನ್ಯೂ ಕಾನ್ಸೆಪ್ಟ್ಸ್ ಟು ಎಂಟರ್ ಇನ್ ಟು ಅದರ್ ಕಂಟ್ರೀಸ್. Then management expertise. The transfer of concept is linked with the internationalization of management expertise. If our management is very experts, so they want to help to other countries also, then they will move to other countries to help the business or to set up the business in other countries also. ಸೊ ಅವ್ರಿಗೆ ನಾವೇನು ಹೇಳ್ತೀವಿ, ನಿರ್ವಹಣಾ ಪರಿಣಿತಿ ಅಂತ ಹೇಳ್ತೀವಿ. Then technologies. Retailers who operate internationally require the use of technology advances. Use IT in central management of retail operations has improved its decision making in areas such as finance, personnel, and logistics. So if you are good in technology, so our technology will be given to some other countries, so they can also pay some amount to us. So technology sound iddavaru ಏನು ಮಾಡ್ತಾ ಇದ್ದಾರೆ, they are also moving to international level. Then buying. The proportion of consumer expenditure on retail is considerably important. As the population becomes more wealthier, a greater proportion of income is spent on non-essentials. ಸೊ ನನ್ನ ಇನ್ಕಮ್ ಜಾಸ್ತಿ ಇತ್ತು ಅಂತಂದ್ರೆ, ನಾನು ಶ್ರೀಮಂತವಾಗಿದ್ದೆ ಅಂತಂದ್ರೆ, ಫುಡ್ಡು ಅದು ಖರ್ಚ್ಕೊಂಡೋದಲ್ಲದೆ ನಾನು ಬೇರೆ ಆ್ಯಕ್ಟಿವಿಟಿಗೆ ಅಥವಾ ನಾನ್ ಎಸೆನ್ಷಿಯಲ್ ಥಿಂಗ್ಸಿಗೆ ನಾನೇನು ಮಾಡ್ತೀನಿ, ಐ ಆಮ್ ಸ್ಪೆಂಡಿಂಗ್ ಮೋರ್ ಮನಿ ಆನ್ ದ್ಯಾಟ್.
So only a small percentage of total spend goes on food and clothing. A higher share of spending power is directed towards non-essentials such as holidays and leisure activities. ಸೊ ನನಗೆ ಶ್ರೀಲಂಕಾಗೆ ಹೋಗ್ಬೇಕಾಗಿತ್ತು ಟೂರ್ ಮಾಡಲಿಕ್ಕೆ ಅಥವಾ ಸಿಂಗಾಪುರಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡ್ತೀವಿ, ಸೊ ದಟ್ ಈಸ್ ಮೈ ನಾನ್ ಎಸೆನ್ಷಿಯಲ್ ಥಿಂಗ್ಸ್, ಸೊ ಐ ವಾಂಟ್ ಟು ಎಂಜಾಯ್ ಮೈ ಲೈಫ್. ಅವಾಗ ಏನಾಗುತ್ತೆ, so buying, now you can buy the rooms from the other countries and you can go there and you can stay 3 days, 4 days, 5 days and all. So this is also factors influencing to go for the international retailing. Reasons to internationalize: increase sales and profits. ನಾವು ಯಾಕಪ್ಪ ಒಂದು ಬಿಸ್ನೆಸ್ ನಮ್ಮ ಊರಲ್ಲಿ ಇತ್ತು, ಇನ್ನೊಂದು ಬಿಸ್ನೆಸ್ ಬೇರೆ ಕಡೆ ಮಾಡಬೇಕಾಗಿತ್ತು ಅಂತಂದ್ರೆ ಯು ವಾಂಟ್ ಟು ಇನ್ಕ್ರೀಸ್ ಅವರ್ ಸೇಲ್ಸ್ ಆ್ಯಂಡ್ ಪ್ರಾಫಿಟ್ಸ್. ಸೇಮ್ ಥಿಂಗ್ in international, once we are moving to other countries, our aim is to increase our sales and profits. Then increase innovation and management learning. So nammaliruvanತಹ innovative R&D, research and technology, expanding customer base internationally can help to finance new product development. So ನಮ್ಮ ಬಿಸ್ನೆಸ್ ಹೆಚ್ಚಾಗೋತು ಅಂತಂದರೆ you can develop the new product also, learning from competitive markets and competitors, and get used to work with very demanding and sophisticated customers. ನಾವು ಯಾವ ರೀತಿ ಬೇರೆ ದೇಶದಲ್ಲಿ ಕಸ್ಟಮರ್ಸ್ ಇದ್ದಾರೆ, ಅವ್ರಿಗೆ ಯಾವ ರೀತಿ ನಾವು ಹೆಲ್ಪ್ ಮಾಡಬೇಕು, ಯಾವ ಇನೋವೇಟಿವ್ ಪ್ರಾಡಕ್ಟ್ಸನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಕಲಿತು ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಎಂಟ್ರಿ ಆಗ್ಬೋದು. Then economies of scale. Exporting is an excellent way to expand your business with products that are more widely accepted around the world. In many manufacturing industries, for example, internationalization can help companies achieve greater scales of economy, especially for companies from smaller domestic markets. So you will become economically standard. ನಮ್ಮದು ಇನ್ಕಮ್ ಹೆಚ್ಚಾಗುತ್ತೆ, ನಮ್ಮ ಸೇಲ್ಸ್ ಹೆಚ್ಚಾಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ನಮ್ಮ ಎಕನಾಮಿಕಲ್ ಬ್ಯಾಕ್ಗ್ರೌಂಡ್ ವಿಲ್ ಬಿ ಗೆಟ್ ವೆಲ್. ಸೊ ಅದಕ್ಕೆ ನಾವು ಏನು ಮಾಡ್ತೀವಿ, ನಮ್ಮ ಬಿಸ್ನೆಸ್ಸನ್ನು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಒಯ್ಯಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಫ್ರ್ಯಾಂಚೈಸಿಂಗ್. ದಿಸ್ ಯು ಆರ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಟೈಪ್ಸ್ ಆಫ್ ರಿಟೇಲಿಂಗ್, ದಟ್ ಈಸ್ ಸ್ಟೋರ್ ಬೇಸ್ಡ್ ರಿಟೇಲಿಂಗ್ ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಅಗೇನ್ ಸಿಲೆಬಸ್ನಲ್ಲಿ ಇರೋದರಿಂದ ಮತ್ತೆ ಇನ್ನೊಂದು ಸಲ ಅದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜನ್ನು ಈ ಸ್ಲೈಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಏನು ಹೇಳಿದ್ವಿ, ರಿಟೇಲ್ ಫ್ರಾಂಚೈಸಿಂಗ್ ಅಂದರೆ ಅ ಫ್ರಾಂಚೈಸಿ ಈಸ್ ಅ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಫ್ರಾಂಚೈಸರ್ ಆ್ಯಂಡ್ ದ ಫ್ರಾಂಚೈಸಿ ವಿಚ್ ಅಲೋಸ್ ದ ಫ್ರಾಂಚೈಸರ್ ಟು ಕಂಡಕ್ಟ್ ಬಿಸ್ನೆಸ್ ಅಂಡರ್ ಅನ್ ಎಸ್ಟಾಬ್ಲಿಷ್ಡ್ ನೇಮ್ ಆ್ಯಸ್ ಪರ್ ಪರ್ಟಿಕ್ಯುಲರ್ ಬಿಸ್ನೆಸ್ ಫಾರ್ಮ್ಯಾಟ್ ಇನ್ ರಿಟರ್ನ್ ಫಾರ್ ಅ ಪಿ ಆರ್ ಕಂಪೆನ್ಸೇಷನ್. ಗುತ್ತಿಗೆ ಕೊಡುವವನ ಹಾಗೂ ಪಡೆಯುವ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಗುತ್ತಿಗೆ ವ್ಯಾಪಾರ ಅಂತ ನಾವು ಹೇಳ್ತೀವಿ. ಏನಪ್ಪ ಅಡ್ವಾಂಟೇಜಸ್ಸು? ಅಡ್ವಾಂಟೇಜಸ್ ಟು ಫ್ರಾಂಚೈಸಸ್. ಫ್ರಾಂಚೈಸಿಂಗ್ ಈಸ್ ಅ ಗ್ರೇಟ್ ವೇ ಟು ಎಕ್ಸ್ಪ್ಯಾಂಡ್ ಅ ಬಿಸ್ನೆಸ್ ವಿದೌಟ್ ಇನ್ಕರಿಂಗ್ ಅಡಿಷನಲ್ ಕಾಸ್ಟ್ ಆನ್ ಎಕ್ಸ್ಪ್ಯಾನ್ಷನ್. ದಿಸ್ ಇಸ್ ಬಿಕಾಸ್ ಆಲ್ ಎಕ್ಸ್ಪೆನ್ಸಸ್ ಆಫ್ ಸೆಲ್ಲಿಂಗ್ ಆರ್ ಬಾರ್ನ್ ಬೈ ಫ್ರಾಂಚೈಸಿ. ಫ್ರಾಂಚೈಸರ್ಗೆ ಏನಪ್ಪ ಬೆನಿಫಿಟ್ಟು? ಅವ ಏನು ಮಾಡ್ತಾನೆ, ಹೀ ಶೋಯಿಂಗ್ ದಿ ಮಾರ್ಕೆಟ್ ಆ್ಯಂಡ್ ದ ಫ್ರಾಂಚೈಸಿ ಈಸ್ ಪುಟ್ಟಿಂಗ್ ದ ಅಮೌಂಟ್ ಆ್ಯಂಡ್ ಹಿ ವಿಲ್ ಗಿವ್ ದ ಮಟೀರಿಯಲ್ಸ್ ಆ್ಯಂಡ್ ಓನ್ಲಿ ಥಿಂಗ್ ದ ಫ್ರಾಂಚೈಸರ್ ಹ್ಯಾಸ್ ಟು ಸೇಲ್ ಇಟ್. ದ ಕಾಸ್ಟ್ ವಿಲ್ ಬಿ less compared to other. If I am only starting my own business, then the cost will be more, and already they have a goodwill in the market, so that will be helpful for franchises. This further also helps in building a brand name, increasing goodwill and reaching more customers. ಇದು ಏನು ಮಾಡ್ತೈತಿ, ಹೆಚ್ಚಿನ ಕಸ್ಟಮರ್ಸ್ಗೆ ನಾವು ಮುಟ್ಲಿಕ್ಕೆ ಈಸಿ ಆಗುತ್ತೆ. Advantage to franchisees. A franchisee can use franchising to start a business on a pre-established brand name of the franchisor. As a result, the franchisee can predict his success and reduce the risk of failure. ಸೊ ಎಲ್ಲಿ ಸಕ್ಸಸ್ ಅನ್ನೋದಿರುತ್ತೆ, ಎಲ್ಲಿ ಆಲ್ರೆಡಿ ಡೆವಲಪ್ಮೆಂಟ್ ಆಗಿರುತ್ತೆ ಬಿಸ್ನೆಸ್ಸು, ಅಲ್ಲಿ ಈ ಫ್ರಾಂಚೈಸಿ ವರ್ಕನ್ನು ಸ್ಟಾರ್ಟ್ ಮಾಡ್ತಾರೆ. Furthermore, the franchisee also does not need to spend money on training and assistance because the franchisor provides this. ಸೊ ಫ್ರಾಂಚೈಸರ್ ಟ್ರೈನ್ ಮಾಡೋದ್ರಿಂದ ಫ್ರಾಂಚೈಸಿಗೆ ಏನು ಕಷ್ಟ ಇರೋಂಗಿಲ್ಲ ಇದರಲ್ಲಿ. ಸೊ ಟ್ರೈನಿಂಗ್ ಕಾಸ್ಟ್ ವಿಲ್ ಬಿ ರಿಡ್ಯೂಸ್. Another advantage is that sometimes a franchisee may get exclusive right to sell the franchise products within an area. ಸೊ ಆ ಏರಿಯಾದಲ್ಲಿ ಅವ ಲೈಸೆನ್ಸ್ ಪಡೆದಿರ್ತಾನೆ, ಫ್ರಾಂಚೈಸಿ ಪಡೆದಿರ್ತಾನೆ, ಅವ ಮಾತ್ರ ಆ ಏರಿಯಾದಲ್ಲಿ ಮಟೀರಿಯಲ್ನ ಸೇಲ್ ಮಾಡ್ಬೋದು. ಫ್ರಾಂಚೈಸಿ ವಿಲ್ ಗೆಟ್ ಟು ನೋ ಬಿಸ್ನೆಸ್ ಟೆಕ್ನಿಕ್ಸ್ ಆ್ಯಂಡ್ ಟ್ರೇಡ್ ಸೀಕ್ರೆಟ್ಸ್ ಆಫ್ ಬ್ರ್ಯಾಂಡ್ಸ್. ಟೆಕ್ನಿಕ್ಸ್ ಏನಿದ್ದಾವೆ, ಟ್ರೇಡ್ ಸೀಕ್ರೆಟ್ಸ್ ಏನಿದ್ದಾವೆ ಅನ್ನೋದನ್ನು ಹಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್.
ಗುತ್ತಿಗೆದಾರಕನಿಗೆ ಗುತ್ತಿಗೆ ವ್ಯಾಪಾರ ಮೊದಲು ಬ್ರಾಂಚ್ ಹೆಸರಿನಲ್ಲಿ ವ್ಯವಹಾರವನ್ನು ಪ್ರಾರಂಭಿಸಬಹುದು. ಇವೆಲ್ಲ ಕನ್ನಡ ನೋಟ್ಸ್ ಇದ್ದಾವೆ, ಇದನ್ನು ಒಂದ್ಸಲ ರೀಡ್ ಮಾಡ್ಕೊಳ್ಳಿ. Then advantages of financing in general: access to quality training and ongoing support. ಸೊ ಕ್ವಾಲಿಟಿ ಟ್ರೈನಿಂಗ್ ಇರುತ್ತೆ, ಆನ್ಗೋಯಿಂಗ್ ಸಪೋರ್ಟ್ ಇರುತ್ತೆ. ಅಂದರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಫ್ರಾಂಚೈಸಿಗೆ ಹೆಲ್ಪನ್ನು ಮಾಡ್ತಾರೆ, ಅಥವಾ ಫ್ರಾಂಚೈಸರ್ಗೆ ಹೆಲ್ಪ್ ಮಾಡ್ತಾರೆ. ಎಸ್ಟಾಬ್ಲಿಷ್ ಕಾನ್ಸೆಪ್ಟ್ ವಿತ್ ರಿಡ್ಯೂಸ್ ರಿಸ್ಕ್ ಆಫ್ ಫೇಲ್ಯೂರ್. ಇಲ್ಲೇನಾಗುತ್ತೆ, ಭಾಳಷ್ಟು ಬಿಸ್ನೆಸ್ ಸ್ಟ್ರಾಂಗ್ ಇರ್ತವೆ, ಅದಕ್ಕೆ ಇಲ್ಲಿ ಫೇಲ್ಯೂರ್ ಆಗೋ ಚಾನ್ಸಸ್ಸು ಕಡಿಮೆ. ಆಕ್ಸೆಸ್ ಟು ಎಕ್ಸ್ಟೆನ್ಸಿವ್ ಅಡ್ವರ್ಟೈಸಿಂಗ್. ಸೊ ನಾವು ಯಾರು ಫ್ರಾಂಚೈಸಿ ಇರ್ತಾರೆ ಅವರು ಅಡ್ವರ್ಟೈಸ್ಮೆಂಟ್ ಮಾಡ್ತಿರ್ತಾರೆ, ಅದಕ್ಕೆ ಇವು ಫ್ರಾಂಚೈಸರ್ ಅಡ್ವರ್ಟೈಸ್ಮೆಂಟ್ ಸಂದರ್ಭಗಳು ಇರೋದಿಲ್ಲ. ಸೊ ಎಕ್ಸ್ಟೆನ್ಸಿವ್ ಅಡ್ವರ್ಟೈಸ್ಮೆಂಟನ್ನು ಅವರು ಮಾಡ್ಬೋದು. ಎಕ್ಸೆಸ್ ಟು ಲೋವರ್ ಕಾಸ್ಟ್ ಆ್ಯಂಡ್ ಪಾಸಿಬಲಿ ಸೆಂಟ್ರಲೈಸ್ಡ್ ಬೈಯಿಂಗ್. ಇಲ್ಲಿ ಬೈಯಿಂಗ್ ಹೆಂಗಿರುತ್ತೆ, ಒಬ್ಬರೇ ಇರ್ತಾರೆ, ಅವ್ರ ಕಡೆಯಿಂದ ತೊಗೊಳೋದಿರ್ತೈತೆ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ಅವ್ರ ಮೆಟೀರಿಯಲ್ ತೊಗೊಳ್ಳೋದು. ದೇರ್ ಇಸ್ ನೋ ಬಾರ್ಗೇನಿಂಗ್ ಸಿಸ್ಟಮ್. ಪಾಸಿಬಲಿ ಈಸಿಯರ್ ಟು ಫೈನಾನ್ಸನ್ನು ಮಾಡೋ ವ್ಯವಸ್ಥೆ ಇರುತ್ತೆ ಇದರಲ್ಲಿ, ಅದಕ್ಕೆ ಈಸಿಲಿ ದೇ ಕ್ಯಾನ್ ಗೆಟ್ ದಿ ಫೈನಾನ್ಸ್. ಯೂಸ್ ಆಫ್ ವೆಲ್ ನೋನ್ ಟ್ರೇಡ್ ಮಾರ್ಕ್ ಆರ್ ಟ್ರೇಡ್ ನೇಮ್. ಯಾವಾಗಲೂ ಗುತ್ತಿಗೆ ಪಡೆಯುವಾಗಲಿ ಗುತ್ತಿಗೆ ನೀಡುವಾಗಲಿ, ಸೊ ದೇ ಆರ್ ಆಲ್ಸೋ ವೆಲ್ ಸ್ಟೇಟಸ್ ಇನ್ ದ ಸೊಸೈಟಿ. ಸೊ ವೆಲ್ ನೋನ್ ಟ್ರೇಡ್ ಮಾರ್ಕ್ ಇರುತ್ತೆ, ಮಟೀರಿಯಲ್ನ ಸೇಲ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಬಾಟಾ ಆಗಿರ್ಬೋದು, ಅಥವಾ ವುಡ್ಲ್ಯಾಂಡ್ ಆಗಿರ್ಬೋದು, ಅಥವಾ ಈಗ ನೀವು ಎಲೆಕ್ಟ್ರಾನಿಕ್ಸ್ನಲ್ಲಿ LG ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಅವರೆಲ್ಲ ಏನು ಮಾಡ್ತಾರೆ, ಫ್ರಾಂಚೈಸಿ ಅಥವಾ ಗುತ್ತಿಗೆ ಪಡೆದು ಆ ಬೇಸ್ ಮೇಲೆ ಮಾಡ್ತಿದ್ರು ಅಂತಂದ್ರೆ ಆಲ್ರೆಡಿ ಬ್ರ್ಯಾಂಡ್ ನೇಮ್ ಇರುತ್ತೆ, ಆಟೋಮೆಟಿಕಲಿ ದೇ ವಿಲ್ ಸೆಲ್ ಈಸಿಲಿ. ದೆನ್ ಡಿಸ್ಅಡ್ವಾಂಟೇಜಸ್: ಕಾಸ್ಟ್ ಆಫ್ ಸಪ್ಲೈಸ್ ಆರ್ ಮಟೀರಿಯಲ್ಸ್ ಮೇ ಬಿ ಮೋರ್ ಎಕ್ಸ್ಪೆನ್ಸಿವ್. ಕಾಸ್ಟ್ ಅಥವಾ ಸಪ್ಲೈ ಮಾಡಲಿಕ್ಕೆ, ಕಾಸ್ಟ್ ಅಂದರೆ ಅವ್ರು ಎಲ್ಲಿರ್ತಾರೆ ಅಲ್ಲಿಂದ ಮಾತ್ರ ಮಟೀರಿಯಲ್ ತರಿಸ್ಬೇಕಾಗೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚು ಇರಬಹುದು. ಫ್ರಾಂಚೈಸರ್ ಮೇ ಸ್ಟ್ಯಾಚ್ಯುರೇಟ್ ಫ್ರಾಂಚೈಸಿ ಟೆರಿಟರಿ. ಅಲ್ಲಿ ಮುಟ್ಲಿಕ್ಕೆ ಅಥವಾ ಏನಾದರೂ ಟೆರಿಟರಿ ಪ್ರಾಬ್ಲಮ್ಸ್ ಆಗ್ತಾ ಇದ್ದರೆ ಅದನ್ನು ಪ್ರಾಬ್ಲಮ್ ಆಗುತ್ತೆ. ಕಾಸ್ಟ್ ಆಫ್ ಫ್ರಾಂಚೈಸ್ ಆ್ಯಂಡ್ ಅದರ್ ಫೀಸ್ ಮೇ ರಿಡ್ಯೂಸ್ ಫ್ರಾಂಚೈಸಿ ಪ್ರಾಫಿಟ್ ಮಾರ್ಜಿನ್ಸ್. ಇಲ್ಲೇನಾಗುತ್ತೆ, ಫ್ರಾಂಚೈಸಿ ಪ್ರಾಫಿಟ್ ಮಾರ್ಜಿನ್ಸ್, ಕಾಸ್ಟ್ ಆಫ್ ಫ್ರಾಂಚೈಸಿ ಆ್ಯಂಡ್ ಅದರ್ ಫೀಸ್ ಹೆಚ್ಚಿತ್ತು ಅಂತಂದ್ರೆ ಅವ್ರ ಪ್ರಾಫಿಟ್ ಆಟೋಮೆಟಿಕ್ಲಿ ಕಡಿಮೆ ಆಗ್ಬೋದು. ಟರ್ಮಿನೇಷನ್ ಪಾಲಿಸೀಸ್ ಆಫ್ ಫ್ರಾಂಚೈಸಸ್ ಮೇ ಅಲೋ ಲಿಟಲ್ ಸೆಕ್ಯೂರಿಟಿ. ನಾವು ಇಮಿಡಿಯೇಟ್ ಟರ್ಮಿನೇಟ್ ಮಾಡ್ತೀವಿ ಅಂತಂದ್ರೆ ಅಥವಾ ಸೆಕ್ಯೂರಿಟಿ ಇರೋಂಗಿಲ್ಲ, ಅದು ಸ್ವಲ್ಪ ಪ್ರಾಬ್ಲಮ್ಮು ಆಗೋ ಚಾನ್ಸಸ್ ಇರುತ್ತೆ. ಆನ್ಡ್ರೆಸ್ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸು: ಕಂಟಿನ್ಯೂಸ್ಲಿ ನಮ್ಮ ಸೇಲ್ ಎಷ್ಟಾಯಿತು, ನಮ್ಮದು ಎಂಪ್ಲಾಯಿ ಕಾಸ್ಟ್ ಎಷ್ಟಾಯಿತು, ಅದನ್ನೆಲ್ಲನೂ ಅವರು ಕಂಟಿನ್ಯೂಸ್ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಇನ್ಫ್ಲೆಕ್ಸಿಬಿಲಿಟಿ ಡ್ಯೂ ಟು ರೆಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಬೈ ಫ್ರಾಂಚೈಸರ್. ಏನಾದರೂ ರೆಸ್ಟ್ರಿಕ್ಷನ್ಸ್ ಇದೆ, ನೀವು ಸೇಲ್ಸ್ ಮಾಡಬೇಕು, ಮಂತ್ಲಿ ಇಷ್ಟು ಸೇಲ್ಸ್ ಮಾಡಲೇಬೇಕು ನೀವು, ಆ್ಯಂಡ್ ಯು ಹ್ಯಾವ್ ಟು ಗಿವ್ ಅ ಸರ್ವಿಸ್ ಲೈಕ್ ದಿಸ್ ಅಂಥವೆಲ್ಲ ಏನಾದರೂ ರೆಸ್ಟ್ರಿಕ್ಷನ್ಸ್ ಹಾಕಿದ್ರು ಅಂತಂದ್ರೆ ಸ್ವಲ್ಪ ಡಿಫಿಕಲ್ಟಿ ಅನಿಸುತ್ತೆ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಾಂಚೈಸಿಂಗ್. So students, this is the last session of model 1. Meaning of internationalism was studied, and meaning of franchising and advantages and disadvantages was studied. So next we'll move to our unit 2. So I think please, my dear students, please make the notes of unit 1, and this video is in Kannada as well as in English. ಕನ್ನಡದಲ್ಲಿನೂ ಮಾಡಿದಾಗಿದೆ, ಕನ್ನಡದಲ್ಲಿನೂ ನೋಟ್ಸ್ ಕೊಟ್ಟಿದ್ದೀನಿ, ಇಂಗ್ಲೀಷ್ನಲ್ಲೂ ನೋಟ್ಸ್ ಕೊಟ್ಟಿದ್ದೀನಿ. ನಿಮಗೇನಾದರೂ ತಿಳಿಲಿಲ್ಲ ಅಂತಂದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಸನ್ನು ನಾನು ಫಸ್ಟ್ ಸ್ಲೈಡ್ನಲ್ಲೇ ಕೊಟ್ಟಿದ್ದೀನಿ. ಎನಿ ಟೈಮ್, ಎನಿ ವೇ ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್, ಆರ್ ಇಫ್ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಥ್ಯಾಂಕ್ ಯು ವೆರಿ ಮಚ್.